ಪಿಂಕ್ ಸಾಲ್ಟ್ ಅಥವಾ ಸೈಂಧವ ಲವಣ ಅಂತ ಏನು ಹೇಳ್ತೀವಿ, ಬಹಳಷ್ಟು ಜನ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಅನ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ವೈಟ್ ಸಾಲ್ಟ್ ಅನ್ನ ಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲಾದ್ರಲ್ಲೂ. ಈ ತರ ಮಾಡೋದ್ರಿಂದ ಅಯೋಡಿನ್ ಡೆಫಿಷಿಯನ್ಸಿ ಆಗಿ ಥೈರಾಯ್ಡ್ ಸಮಸ್ಯೆ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಪಿಂಕ್ ಸಾಲ್ಟ್ ಅಯೋಡೈಸ್ಡ್ ಆಗಿರೋದಿಲ್ಲ, ವೈಟ್ ಸಾಲ್ಟ್ ಅಯೋಡೈಸ್ಡ್ ಇರುತ್ತೆ. ಅಯೋಡಿನ್ ಅಂಶ ನಮಗೆ ಫುಡ್ ಅಲ್ಲಿ ಸಿಗೋದು ತುಂಬಾನೇ ಕಡಿಮೆ. ಅದೇ ಕಾರಣದಿಂದಾಗಿ ಸಾಲ್ಟ್ಗೆ ಅಯೋಡಿನ್ ಅನ್ನ ಆಡ್ ಮಾಡಿ ಅಯೋಡೈಸ್ಡ್ ಸಾಲ್ಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಬಟ್ ನಾವು ಅದನ್ನ ರಿಪ್ಲೇಸ್ ಮಾಡಿಬಿಟ್ಟು ಪಿಂಕ್ ಸಾಲ್ಟ್ ಅನ್ನ ತಗೊಂತಾ ಬಂದ್ರೆ ನಮಗೆ ಥೈರಾಯ್ಡ್ ಸಮಸ್ಯೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಈಗ ಬಹಳ ತಿಂಗಳಿಂದ ನೀವು ಬರೀ ಪಿಂಕ್ ಸಾಲ್ಟ್ ಅನ್ನೇ ತಗೋತಾ ಇದ್ದೀರಾ ಅಂತಂದ್ರೆ ಫಸ್ಟ್ ನೀವು ಆಸ್ ಎ ಪ್ರಿವೆಂಟಿವ್ ಮೆಷರ್ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಪಿಂಕ್ ಸಾಲ್ಟ್ ಕೆಟ್ಟದ್ದು, ಅದನ್ನ ಯೂಸ್ ಮಾಡಬಾರ್ದು ಅಂತಲ್ಲ, ಡೆಫಿನೆಟ್ ಆಗಿ ಅದು ತುಂಬಾನೇ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ವೈಟ್ ಸಾಲ್ಟ್ ಅನ್ನ ಬಿಟ್ಬಿಟ್ಟು ಪಿಂಕ್ ಸಾಲ್ಟ್ ಅನ್ನೇ ಯೂಸ್ ಮಾಡೋದು ಮಾಡಬೇಡಿ. ವೈಟ್ ಸಾಲ್ಟಿನ ಜೊತೆಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪಿಂಕ್ ಸಾಲ್ಟ್ ಅನ್ನ ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು.